ಸೊ ಮೊದಲನೇ 3 ತಿಂಗಳಲ್ಲಿ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಆಗೋದು ತುಂಬಾನೇ ಕಾಮನ್. ತಾಯಿ ಗರ್ಭ ಅಂದ್ರೆ ಯೂಟ್ರಸ್ ಇಂದ ಪ್ಲೆಸೆಂಟಾಗೆ ಬ್ಲಡ್ ವೆಸಲ್ಸ್ ಫಾರ್ಮ್ ಆಗ್ತಾ ಇರುತ್ತೆ. ಯಾರಿಗೆ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅವರಿಗೆ ನಾವು ಪ್ರೊಜೆಸ್ಟ್ರಾನ್ ಅಂತ ಒಂದು ಮೆಡಿಕೇಶನ್ ಕೊಡ್ತೀವಿ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅದು ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡುತ್ತೆ. ಅದರಿಂದ ಪಾಪು ಬೆಳವಣಿಗೆಗೆ, ಅದರ ಆರ್ಗನ್ ಗ್ರೋತ್ಗೆ ಇದಕ್ಕೆಲ್ಲ ಎಫೆಕ್ಟ್ ಆಗ್ಬೋದು. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಮದರ್ಹುಡ್ ಆಸ್ಪತ್ರೆಯ ಖ್ಯಾತ ವೈದ್ಯೆ ಡಾಕ್ಟರ್ ಭಾವನಾ ಗಿರೀಶ್ ಅವರು. ಹಿಂದಿನ ಸಂಚಿಕೆಯಲ್ಲಿ ನಾವು ಆಲ್ರೆಡಿ ಮಾತಾಡಿದ್ವಿ ಗರ್ಭಾವಸ್ಥೆ ಅಂದರೆ ಹೇಗೆ ತಿಳ್ಕೊಬೇಕು ಹಾಗೂ ಪ್ರಥಮ 3 ತಿಂಗಳಲ್ಲಿ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆ ಡಾಕ್ಟರ್, ನಿಮಗೆ ಗರ್ಭಾವಸ್ಥೆಯಲ್ಲಿ ಅಂದರೆ ಸ್ಟಾರ್ಟಿಂಗ್ 3 ಮಂತ್ಸಲ್ಲೇ ರಕ್ತಸ್ರಾವ ಆಗತ್ತೆ ಕೆಲವರಿಗೆ ಅಂತ ಹೇಳ್ತಾರೆ. ಅದು ಯಾವ ರೀಸನ್ಗೆ ಆಗತ್ತೆ? ಅದು ಅಂದರೆ ಗುಡ್ ಸೈನಾ ಅಥವಾ ಯಾವ ಥರ ಅಂತ? ಸೊ ಮೊದಲನೇ 3 ತಿಂಗಳಲ್ಲಿ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಆಗೋದು ತುಂಬಾನೇ ಕಾಮನ್. ಆಲ್ಮೋಸ್ಟ್ 20 to 25% ಗರ್ಭಿಣಿ ಸ್ತ್ರೀಯರಿಗೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು. ಇದು ಆಗೋ ರೀಸನ್ ಏನಂದ್ರೆ, ನಾವು ಪ್ಲಸೆಂಟಾ ಬಗ್ಗೆ ಮಾತಾಡಿದ್ವಿ. ಮಗುಗೆ ಭ್ರೂಣಕ್ಕೆ ಬ್ಲಡ್ ಸಪ್ಲೈ ಕೊಡೋ ಆರ್ಗನ್. ಅದು ಬೆಳವಣಿಗೆ ಆಗ್ತಿರುವಾಗ ಅದಕ್ಕೆ ತಾಯಿ ಗರ್ಭ ಅಂದ್ರೆ ಯೂಟ್ರಸ್ ಇಂದ ಪ್ಲೆಸೆಂಟಾಗೆ ಬ್ಲಡ್ ವೆಸಲ್ಸ್ ಫಾರ್ಮ್ ಆಗ್ತಾ ಇರುತ್ತೆ. ಅದು ಫಾರ್ಮ್ ಆಗ್ತಿರುವಾಗ ಅದು ಇನ್ನೂ ಸಾಫ್ಟ್ ಮತ್ತೆ ಫ್ರೆಜೈಲ್ ಆಗಿ ಇರುತ್ತೆ. ಸೊ ಏನಾದರೂ ಸ್ವಲ್ಪ ಸ್ಟ್ರೈನ್ ಆದರೆ, ಭಾರ ಎತ್ತೋದು, ಬಗ್ಗೋದು, ಈ ಥರ ಕೆಲಸ ಮಾಡೋದ್ರಿಂದ ಬ್ಲಡ್ ವೆಸಲ್ ಓಪನ್ ಆಗಿ ಒಂದು ಚೂರು ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು. ಈ ಥರ ಸ್ವಲ್ಪ ಬ್ಲೀಡಿಂಗ್ ಸ್ಪಾಟಿಂಗ್ ಅಂತ ನಾವು ಈ ಥರ ಆದರೆ ಯೂಶಲಿ ಅದು ಮಗುವಿಗೆ ಬೆಳೀತಿರೋ ಭ್ರೂಣಕ್ಕೆ ಏನು ಪ್ರಾಬ್ಲಮ್ ಮಾಡಲ್ಲ. ಆದರೆ ಯಾವಾಗ ಜಾಸ್ತಿ ಬ್ಲೀಡಿಂಗ್ ಆಗತ್ತೆ, ಪೀರಿಯಡ್ ಥರ ಬ್ಲೀಡಿಂಗ್ ಆಗತ್ತೆ, ಅಥವಾ ಬ್ಲೀಡಿಂಗ್ ಜೊತೆಗೆ ಹೊಟ್ಟೆ ನೋವು ಬರೋದು, ಕ್ರ್ಯಾಂಪ್ಸ್ ಥರ ಬರೋದು, ಇದು ಬಂದಾಗ ನಮಗೆ ಮಿಸ್ಕ್ಯಾರೇಜ್ ರಿಸ್ಕ್ ಜಾಸ್ತಿ ಆಗಬಹುದು. ಸೊ ನಾವು ಹೇಳ್ತೀವಿ ಈ ಥರ ಆದಾಗ ಇಮ್ಮಿಡಿಯೇಟಾಗಿ ಹಾಸ್ಪಿಟಲಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ. ಯಾರಿಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅವರಿಗೆ ನಾವು ಪ್ರೊಜೆಸ್ಟ್ರಾನ್ ಅಂತ ಒಂದು ಮೆಡಿಕೇಶನ್ ಕೊಡ್ತೀವಿ. ಪ್ರೊಜೆಸ್ಟ್ರಾನ್ ಹಾರ್ಮೋನು ಅದು ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡುತ್ತೆ, ಪ್ರೆಗ್ನೆನ್ಸಿನ ಸ್ಟ್ರಾಂಗ್ ಮಾಡುತ್ತೆ. ಇದು ತುಂಬ ರೂಟ್ಸಲ್ಲಿ ಕೊಡ್ಬೋದು, ಟ್ಯಾಬ್ಲೆಟಲ್ಲಿ ಕೊಡ್ಬೋದು, ಇಂಜೆಕ್ಷನಲ್ಲಿ ಕೊಡ್ಬೋದು. ಸೊ ಡಾಕ್ಟರ್ ನಿಮ್ಮನ್ನು ನೋಡಿ ನಿಮಗೆ ಯಾವ ಲೆವೆಲ್ ಟ್ರೀಟ್ಮೆಂಟ್ ಬೇಕು ಅಂತ ಚೆಕ್ ಮಾಡಿ ಕೊಡ್ತಾರೆ. ಇದಕ್ಕೆ ರಿಲೇಟೆಡ್ ಆಗಿ ಇವಾಗ ಕೆಲವೊಂದಿಷ್ಟು ಜನ ಅಜ್ಜಿಯರು ಇರ್ತಾರೆ, ಅವ್ರ ಮಾತು ಕೇಳಬೇಕು ಅನ್ನೋದಿರುತ್ತೆ. ಈ ಥರ ಆದಾಗ ಹಂಗೆ ಮಾಡಿದ್ರೆ ಸರಿಯಾಗತ್ತೆ ಅಂತ ಒಂದಿಷ್ಟು ಮನೆ ಮದ್ದುಗಳನ್ನು ಏನಾದ್ರು ಟ್ರೈ ಮಾಡ್ಬೋದಾ? ಇವಾಗಿನ ಆರೋಗ್ಯ ಸ್ಥಿತಿಯಲ್ಲಿ ಅಂದರೆ ಕಾಲಘಟ್ಟದಲ್ಲಿ, ಹಿಂದಿನ ಕಾಲದಲ್ಲಿ ನಡೀತಾ ಇತ್ತೋ ಏನೋ ಗೊತ್ತಿಲ್ಲ, ಇವಾಗಿನ ಇರೋ ಪರಿಸ್ಥಿತಿಯಲ್ಲಿ ಮಾಡ್ಬೋದಾ, ಟ್ರೈ ಮಾಡ್ಬೋದಾ? ನಾನು ಆಲ್ವೇಸ್ ಸಜೆಸ್ಟ್ ಮಾಡ್ತೀನಿ ಬೇಡ. ಬಿಕಾಸ್ ಏನಂದರೆ ನಮಗೆ ಇವಾಗ ಗೊತ್ತೂ ಇಲ್ಲ ಅದರೊಳಗೆ ಏನು ಮೆಡಿಕೇಶನ್ ಇದೆ ಅಂತ. ಗೊತ್ತಿಲ್ಲದೇನೆ ನಾವು ಎಷ್ಟೋ ಎನ್ವೈರನ್ಮೆಂಟಲ್ ಎಕ್ಸ್ಪೋಜರು, ಟಾಕ್ಸಿನ್ ಎಕ್ಸ್ಪೋಜರ್ ಆಗಿ ಅದರಿಂದ ಪಾಪು ಬೆಳವಣಿಗೆಗೆ, ಅದರ ಆರ್ಗನ್ ಗ್ರೋತ್ಗೆ ಇದಕ್ಕೆಲ್ಲ ಎಫೆಕ್ಟ್ ಆಗ್ಬೋದು. ಇವಾಗ ಗೊತ್ತಿಲ್ಲದೇನೆ ಯಾವುದೋ ಒಂದು ನಾಟಿ ಔಷಧಿಯಿಂದ ತಗೊಂಡು ಆಮೇಲೆ ನಮಗೆ ಗೊತ್ತಾಯಿತು ಇದರಿಂದ ಪಾಪು ಬೆಳವಣಿಗೆಗೆ ಎಫೆಕ್ಟ್ ಆಯಿತು, ನಾವು ರಿಗ್ರೆಟ್ ಮಾಡಬಾರ್ದು. ಅದರ ಬದಲು ಆಲ್ವೇಸ್ ಸೇಫರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಅಡ್ವೈಸ್ ಮೇಲೇ ಮೆಡಿಕೇಶನ್ ತಗೊಳ್ಳೋದು.